M2 ಹೆಲ್ತ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದು ಕಾಲ ಇತ್ತು, ಯಾರಿಗಾದ್ರೂ ಲಿವರ್ ಸಮಸ್ಯೆ ಆದ್ರೆ ಅವರು ಸಿಕ್ಕಾಪಟ್ಟೆ ಕುಡಿತಾರೆ ಅನ್ಸುತ್ತೆ, ಅದಕ್ಕೆ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಬಂದಿರಬಹುದು ಅಂತ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಅದರಲ್ಲೂ ಲಿವರ್ ಸಿರೋಸಿಸ್ ಅಂತಹ ಮೇಜರ್ ಸಮಸ್ಯೆ ಬಂದಾಗ ಅವನು ಸಿಕ್ಕಾಪಟ್ಟೆ ಎಣ್ಣೆ ಹೊಡಿತಾ ಇದ್ದ, ಅದಕ್ಕೆ ಅವ್ನು ಲಿವರ್ ಡಮಾರ್ ಆಯ್ತು ಅಂತೆಲ್ಲ ಮಾತಾಡಿರೋದನ್ನ ನಾವು ಕೇಳಿರ್ತೀವಿ. ಆದ್ರೆ ಕೇವಲ ಮದ್ಯಪಾನದಿಂದ ಮಾತ್ರ ಇವತ್ತು ಲಿವರ್ ಹಾಳಾಗ್ತಿದ್ಯಾ? ಖಂಡಿತ ಇಲ್ಲ. ಮದ್ಯಪಾನ ಮಾಡದವರಲ್ಲೂ ಕೂಡ ಲಿವರ್ನ ಸಮಸ್ಯೆಗಳು ಹೆಚ್ಚಾಗ್ತಿದೆ, ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗ್ತಿದೆ, ಲಿವರ್ ಕ್ಯಾನ್ಸರ್ ಬರ್ತಾ ಇದೆ. ಹೀಗೆ ನಮ್ಮ ಲಿವರ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಬಹುತೇಕರು ಅನುಭವಿಸ್ತಿದ್ದಾರೆ. ಅದರಲ್ಲೂ ಮಧ್ಯವಯಸ್ಕರಾಗಿರಬಹುದು, ವಯಸ್ಕರು, ಹಾಗೇನೆ ಯುವಕರಲ್ಲೂ ಕೂಡ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಸಾಮಾನ್ಯವಾಗಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರೀತಾರೆ. ನಾವು ಇಂದು ಬಹಳಷ್ಟು ಗಮನಿಸದ ಅತ್ಯಂತ ಗಂಭೀರವಾಗಿರೋ ಆರೋಗ್ಯ ಸಮಸ್ಯೆ ಅಂತ ಅಂದ್ರೆ ಅದು ಮದ್ಯಪಾನ ಮಾಡದೇ ಇದ್ದರೂ ಉಂಟಾಗುವಂತಹ ಲಿವರ್ನ ಸಮಸ್ಯೆಗಳು ಅಥವಾ ಲಿವರ್ ರೋಗಗಳು. ಆಗ್ಲೇ ಹೇಳಿದಾಗೆ ಸಾಮಾನ್ಯವಾಗಿ ಲಿವರ್ ಸಮಸ್ಯೆ ಅಂದ್ರೆ ಮದ್ಯಪಾನ ಮಾಡಿದವ್ರಿಗಷ್ಟೇ ಬರುತ್ತೆ ಅಂತ ನಾವು ಭಾವಿಸಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಧ್ಯಯನಗಳು ಹೇಳೋದೇನೆಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆಗಳಿಂದ ಮದ್ಯಪಾನ ಮಾಡದವರಲ್ಲಿಯೂ ಕೂಡ ಲಿವರ್ ಸಮಸ್ಯೆಗಳು ವೇಗವಾಗಿ ಹೆಚ್ಚಾಗ್ತಿದೆ ಅನ್ನೋದು. ಇದು ಬಹಳಷ್ಟು ಆತಂಕಕಾರಿ ವಿಷಯ ಅಂತಾನೆ ಹೇಳಬಹುದು. ಈ ರೋಗವನ್ನ ವೈದ್ಯಕೀಯ ಭಾಷೆಯಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರೀತಾರೆ. ಹಾಗಾದ್ರೆ ಲಿವರ್ನ ಮಹತ್ವ ಏನು, ನಮ್ಮ ದೇಹದಲ್ಲಿ ಇದರ ಪಾತ್ರ ಏನು, ಲಿವರ್ ನಮ್ಗೆ ಯಾಕೆ ಮುಖ್ಯ ಅಂತ ನಾವು ಹೇಳ್ತೀವಿ ಕೇಳಿ. ಲಿವರ್ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಲ್ಲೊಂದು. ಇದು ನಮ್ಮ ಆಹಾರವನ್ನ ಶಕ್ತಿಯಾಗಿ ಪರಿವರ್ತಿಸುವಲ್ಲಿ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ ವಿಷಕಾರಿ ಪದಾರ್ಥಗಳನ್ನ ನಮ್ಮ ದೇಹದಿಂದ ಹೊರಹಾಕತ್ತೆ, ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ನಮ್ಮಲ್ಲಿ ಪ್ರೋಟೀನ್ಗಳನ್ನ ಉತ್ಪಾದಿಸುತ್ತೆ. ಆದ್ರಿಂದ ಲಿವರ್ ಕಳೆದುಕೊಂಡ್ರೆ ನಮ್ಮ ದೇಹದ ಸಂಪೂರ್ಣ ವ್ಯವಸ್ಥೆಯೇ ಹಾನಿಯಾಗತ್ತೆ. ಹೀಗಾಗಿ ಲಿವರ್ಗೆ ನಾವು ಸಾಕಷ್ಟು ಮಹತ್ವವನ್ನ ಕೊಡ್ತೀವಿ. ಆದ್ರೆ ಇಂತಹ ಲಿವರ್ ಯಾಕೆ ಇವತ್ತು ಹಾನಿಗೊಳಗಾಗ್ತಿದೆ? ನಮ್ಮ ಬದಲಾದ ಜೀವನ ಶೈಲಿಯಿಂದ, ನಮ್ಮ ನೆಗ್ಲಿಜೆನ್ಸಿಯಿಂದ, ನಮ್ಮ ಬದಲಾದ ಆಹಾರ ಪದ್ಧತಿಯಿಂದ ಇವತ್ತು ನಮ್ಮ ಲಿವರ್ ಅನ್ನ ನಾವೇ ಹಾನಿಗೆ ಒಳಪಡಿಸ್ತಾ ಇದ್ದೀವ ಅನ್ನೋ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಹಾಗೂ ಉತ್ತರ ಹೌದು ಅಂತಾನೆ ಹೇಳ್ಬೋದು. ಹೆಚ್ಚು ಕ್ಯಾಲರಿಗಳಿರೋ ಆಹಾರವನ್ನ ತಿಂತ ಹಾಗೆ ದೇಹದಲ್ಲಿ ಕೊಬ್ಬಿನಾಂಶ ಕೂಡ ಹೆಚ್ಚಾಗಿ ನಾವು ವ್ಯಾಯಾಮವನ್ನು ಮಾಡದೆ ನಮ್ಮ ಲಿವರಿಗೆ ಅತಿ ಹೆಚ್ಚು ಸ್ಟ್ರೆಸ್ ಅನ್ನ ಇವತ್ತು ಕೊಡ್ತಾ ಇದ್ದೀವಿ. ಈ ಅತಿಯಾದ ಕ್ಯಾಲರಿ ಉಳ್ಳಂತಹ ಆಹಾರವನ್ನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಹಾಗೆ ಜಮೆಯಾಗ್ತಾ ಹೋಗುತ್ತೆ. ಈ ಕೊಬ್ಬು ಲಿವರ್ನಲ್ಲೂ ಕೂಡ ಸಂಗ್ರಹವಾಗುತ್ತೆ. ನಮ್ಮ ಲಿವರ್ನ ಸೆಲ್ಗಳು ಕೊಬ್ಬಿನಿಂದ ತುಂಬಿ ನಿಧಾನವಾಗಿ ಹಾನಿಗೊಳಗಾಗುತ್ತೆ. ಇದು ಹೀಗೆ ಮುಂದುವರೆದ್ರೆ ಇದು ನ್ಯಾಶ್ ಅಂದ್ರೆ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹಿಪ್ಯಾಟಿಟಿಸ್ ಆಗಿ ಬದಲಾಗತ್ತೆ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಲಿವರ್ನ ಉರಿಯೂತ ಉಂಟಾಗತ್ತೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಫಾಸ್ಟ್ ಫುಡ್ ಸಂಸ್ಕೃತಿ ಯಾವಾಗ ನಮ್ಮಲ್ಲಿ ಕಾಲಿಡ್ತೋ ಅವತ್ತಿಂದ ಮನುಷ್ಯನಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಶುರುವಾಗಿದೆ. ಅದರಲ್ಲಿ ಲಿವರ್ನ ಸಮಸ್ಯೆ ಕೂಡ ಒಂದು. ಇದರ ಜೊತೆಗೆ ಅತಿ ಹೆಚ್ಚು ಸ್ಟ್ರೆಸ್, ನಮ್ಮ ಕೆಲಸದ ಒತ್ತಡ ಪ್ರಮುಖವಾಗಿ, ಹಾಗೇನೆ ಕುಳಿತ ಜೀವನ ಶೈಲಿ, ನಾವು ಸೆಡೆಂಟರಿ ವರ್ಕ್ ಲೈಫ್ ಅಂತ ಏನ್ ಹೇಳ್ತೀವಿ, ಆದಷ್ಟು 8 ರಿಂದ 9 ಗಂಟೆಗಳ ಕಾಲ ನಾವು ಕುಳಿತುಕೊಂಡೇ ಕೆಲಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದ ಚಟುವಟಿಕೆ ಹಾಗೂ ನಡಿಗೆ ಕೂಡ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆ ಹೆಚ್ಚಾಗ್ತಿದೆ. ಹೆಚ್ಚು ಸಕ್ಕರೆ ಹಾಗೂ ಪ್ಯಾಕ್ಡ್ ಆಹಾರವನ್ನ ನಾವಿವತ್ತು ಸೇವಿಸ್ತಾ ಇದೀವಿ. ಇವತ್ತು ಆನ್ಲೈನ್ ಅಲ್ಲಿ ನಾವು ಆಹಾರವನ್ನ ಆರ್ಡರ್ ಮಾಡ್ಕೊಳ್ತಾ ಇದೀವಿ, ಜಂಕ್ ಆಹಾರವನ್ನ ಸೇವಿಸ್ತಾ ಇದೀವಿ, ಅತಿ ಹೆಚ್ಚು ಎಣ್ಣೆಯಲ್ಲಿ ಕರಿದ ಪದಾರ್ಥವನ್ನ ನಾವು ತಿಂತಾ ಇದೀವಿ. ಹೀಗೆ ನಮ್ಮ ಬಾಯಿ ರುಚಿಗಾಗಿ ನಾವು ಈ ಎಲ್ಲಾ ಆಹಾರವನ್ನ ಸೇವಿಸ್ತಾ ಇರೋದ್ರಿಂದ ನಮ್ಮ ದೇಹದ ಒಂದೊಂದೇ ಅಂಗ ಕೂಡ ಹಾನಿಗೊಳಗಾಗ್ತಾ ಇರೋದಂತೂ ಸತ್ಯ. ಇನ್ನು ಈ ಫ್ಯಾಟಿ ಲಿವರ್ ಸಮಸ್ಯೆ ಯಾರಿಗೆ ಬರುತ್ತೆ, ಹೆಚ್ಚು ಅಪಾಯದಲ್ಲಿರುವವರು ಯಾರು, ಲಿವರ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಯಾರನ್ನ ಹೆಚ್ಚು ಕಾಡುತ್ತೆ ಅಂದ್ರೆ ಅತಿಯಾದ ತೂಕವನ್ನ ಹೊಂದಿರುವವರು. ಈಗಾಗಲೇ ಎಲ್ರಿಗೂ ಗೊತ್ತು, ಪ್ರತಿಯೊಂದು ಕಾಯಿಲೆಯ ಮೂಲ ಒಬೇಸಿಟಿ ಅಂತ ಹೇಳ್ಬೋದು. ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಿ ಕೊಬ್ಬಿನಾಂಶ ಹೆಚ್ಚು ಶೇಖರಣೆ ಆಗ್ತಿದ್ದ ಹಾಗೇನೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಬಾಧಿಸೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಈ ಲಿವರ್ನ ಸಮಸ್ಯೆ ಕೂಡ ಪ್ರಮುಖವಾಗಿ ಕಾಣ್ತಾ ಇದೆ. ಹೊಟ್ಟೆ ಸುತ್ತ ಕೊಬ್ಬು ಇರುವುದು ಅತ್ಯಂತ ಡೇಂಜರ್. ಅಂದ್ರೆ ನೀವು ಸಾಕಷ್ಟು ಜನರನ್ನ ನೋಡಿರ್ತೀರಾ, ಅವ್ರಿಗೆ ಹೊಟ್ಟೆಯ ಭಾಗದಲ್ಲಿ ಅಂದ್ರೆ ಹೊಟ್ಟೆಯ ಸುತ್ತ ಬಹಳಷ್ಟು ಕೊಬ್ಬು ಶೇಖರಣೆ ಆಗಿರುತ್ತೆ. ಇದು ನಿಜಕ್ಕೂ ಒಂದು ಅಲಾರ್ಮ್ ಅಂತಾನೆ ಹೇಳ್ಬಹುದು. ಇನ್ನು ಟೈಪ್ 2 ಡಯಾಬಿಟಿಸ್ ಇರುವವರಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹೈ BP, ಹೈ ಕೊಲೆಸ್ಟ್ರಾಲ್ ಇರುವವರು ಬಹಳಷ್ಟು ಹುಷಾರಾಗಿರ್ಬೇಕಾಗತ್ತೆ. ಹಾಗೇನೆ ವ್ಯಾಯಾಮವನ್ನ ಮಾಡದವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅತಿ ಹೆಚ್ಚು ಸಕ್ಕರೆ ಹಾಗೂ ಕೊಬ್ಬಿನಾಂಶ ಉಳ್ಳಂತಹ ಆಹಾರ ಸೇವನೆ ಮಾಡಿ ನಾವು ಯಾವ ರೀತಿಯಾದ
ರೀತಿಯಾದ ವ್ಯಾಯಾಮವನ್ನು ಕೂಡ ಮಾಡದೆ ಇವತ್ತು ಕೇವಲ ಕುಳಿತುಕೊಂಡು ಅಥವಾ ಮಲಗಿ ಮತ್ತೆ ನಾವು ಕೆಲಸಕ್ಕೆ ಹೋಗಿ ಬರ್ತಾ ಇರುವಂತದ್ದು ಕೂಡ ನಮ್ಮ ಲಿವರ್ ಅನ್ನ ಹೆಚ್ಚಾಗಿ ಹಾಳು ಮಾಡ್ತಾ ಇದೆ. ಇನ್ನು ಇದರ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಯಾವುದೇ ಲಕ್ಷಣಗಳು ನಿಮ್ಗೆ ಕಾಣಿಸ್ಕೊಳ್ಳೋದಿಲ್ಲ, ಅದೇ ದೊಡ್ಡ ಸಮಸ್ಯೆ. ಆದ್ರೆ ಮುಂದಿನ ಹಂತಗಳಲ್ಲಿ ಹೋಗ್ತಾ ಹೋಗ್ತಾ ಸದಾ ದಣಿವು ಶುರುವಾಗುತ್ತೆ, ಹೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು, ನಿಮ್ಗೆ ಹಸಿವು ಕಡಿಮೆ ಆಗತ್ತೆ, ಹಾಗೇನೆ ನಮ್ಮ ಚರ್ಮದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗೋದು ಕೂಡ ಬಹಳಷ್ಟು ಅಪಾಯಕಾರಿ. ಇದನ್ನೆಲ್ಲ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಅಂತಿಮ ಹಂತದಲ್ಲಿ ಈ ಒಂದು ಸಿಂಪ್ಟಮ್ಸ್ ನಾವು ನೋಡಬಹುದು. ಹಾಗಾದ್ರೆ ನಮ್ಮ ಲಿವರ್ ಆರೋಗ್ಯವಾಗಿದ್ಯಾ ಇಲ್ವಾ ಅಂತ ತಿಳಿದುಕೊಳ್ಳೋದಕ್ಕೆ ಯಾವ ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಎಸ್, ಇದಕ್ಕೆ ರಕ್ತ ಪರೀಕ್ಷೆ ಇದೆ. LFT ಅನ್ನೋ ಒಂದು ಪರೀಕ್ಷೆನ ನೀವು ಮಾಡಿಸ್ಕೋಬಹುದು. ಲಿವರ್ ಫಂಕ್ಷನ್ ಟೆಸ್ಟ್ ಅಂತ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡ್ತಾರೆ. ಹಾಗೇನೆ ಫೈಬ್ರೋ ಸ್ಕ್ಯಾನ್ ಅನ್ನ ಕೂಡ ಮಾಡಲಾಗುತ್ತೆ. ನಮ್ಮ ಲಿವರ್ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಲಿವರ್ನ ಗಟ್ಟಿತನವನ್ನ ಪರಿಶೀಲನೆ ಮಾಡೋದಕ್ಕೆ ಈ ಟೆಸ್ಟ್ ಗಳನ್ನ ಮಾಡಿಸ್ಕೋಬಹುದು. ಈ ಟೆಸ್ಟ್ ಗಳಲ್ಲಿ ನಮ್ಮ ಲಿವರ್ ಆರೋಗ್ಯಕರವಾಗಿದ್ಯಾ ಇಲ್ವಾ ಅಥವಾ ಏನು ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಒಂದು ಸಾಮಾನ್ಯ ಫ್ಯಾಟಿ ಲಿವರ್ ಇದ್ರೆ ಅದು ಕೊಬ್ಬಿನ ಜಮಾವಣೆಯಿಂದ ಈ ರೀತಿ ಆಗಿರುತ್ತೆ. ಹಾಗೇನೆ ನ್ಯಾಶ್ ಅಂತ ನಾನು ಆಗ್ಲೇ ಹೇಳಿದೆ, ಇದು ಉರಿಯೂತ ಆರಂಭದ ಲಕ್ಷಣಗಳನ್ನ ತೋರಿಸುತ್ತೆ. ಹಾಗೇನೆ ಫೈಬ್ರೋಸಿಸ್, ಲಿವರ್ ಟಿಶ್ಯೂ ಹಾನಿಯಾದಾಗ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಶಾಶ್ವತವಾಗಿ ಲಿವರ್ ಹಾನಿಯಾದ್ರೆ ಅದು ಸಿರೋಸಿಸ್ ಹಂತಕ್ಕೆ ಹೋಗುತ್ತೆ. ಈ ಒಂದು ಗಂಭೀರ ಪರಿಸ್ಥಿತಿಗೆ ನಾವು ಹೋಗಬೇಕಾಗತ್ತೆ. ಇದರಿಂದ ಆಗುವಂತಹ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಅಂದ್ರೆ ಲಿವರ್ ಫೇಲ್ಯೂರ್ ಆಗಬಹುದು, ಲಿವರ್ ಕ್ಯಾನ್ಸರ್ ಬರಬಹುದು, ಹಾಗೇನೆ ಹೃದಯ ಸಂಬಂಧಿ ರೋಗಗಳ ಅಪಾಯ ಕೂಡ ಹೆಚ್ಚಾಗಬಹುದು. ನಾವು ಯಾವಾಗ್ಲೂ ಹೇಳ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹಾಗಾದ್ರೆ ನಮ್ಮ ಲಿವರ್ನ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ, ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನಾವು ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದಾದ್ರೆ, ಡೆಫಿನೆಟ್ಲಿ ಆರೋಗ್ಯವಂತ ಲಿವರ್ ಅಥವಾ ಆರೋಗ್ಯವಂತ ದೇಹಕ್ಕೆ ನಾವು ಈಗಲೇ ಪ್ರಿವೆನ್ಷನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಕೆಲವು ಸಿಂಪಲ್ ಟಿಪ್ಸ್ ಅನ್ನ ನಾನು ಹೇಳ್ತೀನಿ. ಇದು ಯಾರು ಕೂಡ ಮಾಡಬಹುದು, ಯಾವ ಸಮಯದಲ್ಲಿ ಕೂಡ ಮಾಡಬಹುದು. ಇದನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಲಿವರ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಪ್ರಮುಖವಾಗಿ ಆಹಾರದಲ್ಲಿ ಬದಲಾವಣೆ. ನಮ್ಮ ಆಹಾರ ಶೈಲಿಯನ್ನ ನಾವು ಬದಲಾಯಿಸಿಕೊಳ್ಳೇಬೇಕಾದ ಹಂತಕ್ಕೆ ಇವತ್ತು ತಲುಪಿದೀವಿ. ಹೀಗಾಗಿ ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ, ಆದಷ್ಟು ನೀವು ತಿಂದೇ ಇದ್ರೇನೆ ಒಳ್ಳೇದು. ಹಣ್ಣು, ಸೊಪ್ಪು, ತರಕಾರಿ ಸೇವನೆಯನ್ನ ಹೆಚ್ಚು ಮಾಡಬೇಕು. ಸಕ್ಕರೆ ಮತ್ತು ಈ ಸಾಫ್ಟ್ ಡ್ರಿಂಕ್ಸ್, ಸಕ್ಕರೆ ಪ್ರಮಾಣ ಇರುವಂತಹ ಯಾವುದೇ ರೀತಿಯಾದ ಆಹಾರ ಅಥವಾ ಸಾಫ್ಟ್ ಡ್ರಿಂಕ್ಸ್ ಗಳನ್ನ ನಾವು ತೆಗೆದುಕೊಳ್ಬಾರದು. ಹಾಗೇನಾದ್ರೂ ತೆಗೆದುಕೊಳ್ತಾ ಇದ್ರೆ ಈಗಲಿಂದನೇ ಅದನ್ನ ನಿಲ್ಲಿಸಿ. ಇನ್ನು ಉತ್ತಮ ಜೀವನ ಶೈಲಿ ಅಂತ ಬಂದಾಗ ದಿನಕ್ಕೆ ಕನಿಷ್ಠ 45 ನಿಮಿಷಗಳ ನಡಿಗೆ ಅಥವಾ ಯಾವುದಾದ್ರೂ ಒಂದು ವ್ಯಾಯಾಮವನ್ನ ಮಾಡಿ. ನಿಮಗೆ ಯೋಗ ಗೊತ್ತಿದ್ಯಾ, ಸೈಕ್ಲಿಂಗ್ ಬರಬಹುದು, ಅಥವಾ ನಿಮ್ಗೆ ಬ್ಯಾಡ್ಮಿಂಟನ್ ಆಡೋದ್ರಲ್ಲಿ ಆಸಕ್ತಿ ಇರಬಹುದು, ನೀವು ಒಳ್ಳೆ ಸ್ವಿಮ್ಮರ್ ಆಗಿರ್ಬೋದು, ಯಾವುದಾದ್ರೂ ಒಂದು ವ್ಯಾಯಾಮ ನಿಮ್ಮ ಇಷ್ಟದ ವ್ಯಾಯಾಮ. ಅದ್ರ ಜೊತೆಗೆ ದಿನಕ್ಕೆ 30ರಿಂದ 45 ನಿಮಿಷ ನಡಿಗೆ ಬಹಳ ಮುಖ್ಯ ಆಗುತ್ತೆ. ನಡಿಗೆಯಿಂದ ನಾವು ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಪಡ್ಕೊಳ್ತೀವಿ. ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂತದ್ದು ಈ ನಡಿಗೆ ಅಂತ ಹೇಳ್ಬೋದು. ಇದನ್ನ ಮಾಡ್ತಾ ಬನ್ನಿ. ನಿಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ನೀವು ತಿನ್ನುವ ಆಹಾರವನ್ನ ಪರಿಶೀಲಿಸಿ, ಹಾಗೇನೆ ಸರಿಯಾದಂತಹ ನಿದ್ರೆ ಮಾಡಿದ್ರೆ, ಆ ಕ್ರಮವನ್ನ ಪಾಲಿಸಿದ್ರೆ ನಾವು ಆರೋಗ್ಯವಾಗಿ ಇರಬಹುದು. ಜೊತೆಗೆ ನೀವು ನಿಯಮಿತವಾದಂತಹ ಚೆಕಪ್ ಅನ್ನ ಮಾಡಿಸ್ಕೊಳ್ಳಿ. ನಿಮ್ಗೇನಾದ್ರೂ ಈ ತರದ ಸಿಂಪ್ಟಮ್ಸ್ ಕಾಣಿಸಿದ್ರೆ, ನಿಮ್ಗೇನಾದ್ರೂ ಅನುಮಾನ ಇದ್ರೆ, ಲಿವರ್ನಲ್ಲಿ ಏನೋ ಸಮಸ್ಯೆ ಉಂಟಾಗ್ತಿದೆ ಅಥವಾ ಹೊಟ್ಟೆಯಲ್ಲಿ ಏನೋ ನೋವು ಕಾಣಿಸ್ಕೊಳ್ತಾ ಇದೆ, ಏನೋ ಬದಲಾವಣೆ ಆಗಿದೆ ದೇಹದಲ್ಲಿ ಅಂದಾಗ ನೀವು ಚೆಕಪ್ ಅನ್ನ ಮಾಡಿಸ್ಕೊಳ್ಳಿ. ನಿಮಗೆ ಡಯಾಬಿಟೀಸ್ ಇದ್ರೆ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೀವೇ ಸ್ವಯಂ ಚಿಕಿತ್ಸೆನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದ ಅಥವಾ ಫ್ಯಾಮಿಲಿ ವೈದ್ಯರನ್ನ ಭೇಟಿಯಾಗಿ ಅವರ ಸಲಹೆ ಮೇರೆಗೆ ನೀವು ಔಷಧಿಯನ್ನ ತೆಗೆದುಕೊಳ್ಬಹುದು. ಈ ಡಯಾಬಿಟೀಸ್ ಹಾಗೇನೆ ಹೈ ಬ್ಲಡ್ ಪ್ರೆಷರ್, ಹೃದಯ ಸಂಬಂಧಿ ಕಾಯಿಲೆ, ನಿಮಗೆ ಏನೇ ಕಾಂಪ್ಲಿಕೇಶನ್ಸ್ ಇರಬಹುದು, ಇದನ್ನ ಹೊರತುಪಡಿಸಿ ಬೇರೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಬಳಿಕ ನೀವು ಯಾವ ರೀತಿಯಾದಂತಹ ಡಯಟ್ ಫಾಲೋ ಮಾಡಬೇಕು ಅಥವಾ ಹೇಗೆ ವ್ಯಾಯಾಮ ಮಾಡಬೇಕು ಅನ್ನೋದನ್ನ ಕಂಡುಕೊಳ್ಳಿ. ಸ್ನೇಹಿತರೆ, ಒಂದು ಮಾತಿದೆ, ನಾವು ಏನು ತಿನ್ನುತ್ತೇವೋ ಅದೇ ಆಗ್ತೀವಿ ಅಂತ. ಇದು ಎಷ್ಟು ಸತ್ಯ ಅಲ್ವಾ? ನಮ್ಮ ಜೀವನ ಶೈಲಿ, ನಮ್ಮ ಆರೋಗ್ಯ, ನಾವು ಯಾವ ಆಹಾರವನ್ನು ಸೇವಿಸ್ತೀವಿ ಅನ್ನೋದ್ರ ಮೇಲೆ ನಿರ್ಧರಿತವಾಗಿರುತ್ತೆ. ಹೀಗಾಗಿ ನೀವು ಒಳ್ಳೆ ಆಹಾರ ಸೇವನೆ ಮಾಡಿ ಒಂದು ಉತ್ತಮ ರೀತಿಯಾದಂಥ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಕೇವಲ ಲಿವರ್ ಅಷ್ಟೇ ಅಲ್ಲ, ನಮ್ಮ ದೇಹದ ಓವರಾಲ್ ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ನಮ್ಮ ಲಿವರ್ನ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮ ಕನಸು. ಹೀಗಾಗಿ ನೀವು ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.